ನಮ್ಮ ಕರ್ನಾಟಕದಲ್ಲಿ ಹಾಲಿ ಇರೋ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಒಂದು ದೊಡ್ಡ ಬಹುಮತ ಗೆಲ್ಲಿಸಿಕೊಂಡ ನಂತರವೂ ತಮ್ಮ ನೀತಿಗಳು ಹಾಗೂ ಕಾರ್ಯವೈಖರಿಗಳಿಂದ ಸಮಸ್ಯೆಗೆ ಸಿಕ್ಕಾಕೊಂಡು ಆಚೆ ಬರಕ್ಕೆ ಆಗುತ್ತಾ ಇಲ್ಲ. ಇದು ಯುವಕರ ಸಮಸ್ಯೆ ಕುರಿತಂತೆ. ಧಾರವಾಡ ಹಾಗೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ನಾಡಿನ ಯುವಕರು ಯುವತಿಯರು ರಾಜ್ಯದಲ್ಲಿರುವ 2.8 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ನೇಮಕ ಮಾಡಿ ಅಂತ ಪದೇ ಪದೇ ಕೇಳಿ ಬೀದಿಗಿಳಿದು ಮನವಿಗಳು ಕೊಟ್ಟು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ರು ಸಹ ಸರ್ಕಾರ ಯಾವ ಕ್ರಮನೂ ತೆಗೆದುಕೊಳ್ತಾ ಇಲ್ಲ. ಈಗ ಹಾಸ್ಯಾಸ್ಪದ ಏನಂದ್ರೆ, ಯುವಕರು ಇನ್ನು ಮುಂದೆ ಅಂದರೆ ಅರ್ಥಾತ್ 1 ವರ್ಷದ ಕಾಲ ಯಾವ ಪ್ರತಿಭಟನೆನೂ ಮಾಡಬಾರ್ದು. ಮತ್ತೆ ಕಾಂತಕುಮಾರ್ ಮೇಲೆ 38 ಕೇಸ್ಗಳನ್ನು ಹಾಕಿ ಈಗ ಇನ್ನೊಂದು ಕಾರಣ ಕೇಳುವ ನೋಟಿಸ್ ಹೊರಡಿಸಿದ್ದಾರೆ. ಡಿಸಿಪಿ ಲಾ ಅಂಡ್ ಆರ್ಡರ್ ಹುಬ್ಳಿ ಧಾರವಾಡ ಮೂಲಕ ನೀವು 2027ವರೆಗೂ ಯಾವ ಪ್ರತಿಭಟನೆ ಮಾಡಂಗಿಲ್ಲ, ನೀವು 1 ಲಕ್ಷ ರೂಪಾಯಿ ಬಾಂಡ್ ಬರ್ಕೊಡ್ಬೇಕು, ಇದಕ್ಕೆ ನೀವು ನಾಳೆನೆ ಬಂದು ನಮ್ಮ ಕಚೇರಿಯಲ್ಲಿ ಹಾಜರಾಗಬೇಕು. ಅಂದ್ರೆ 12ನೇ ತಾರೀಕು ನೋಟಿಸ್ ಕೊಡ್ತಾರೆ, ಇಶ್ಯೂ ಮಾಡ್ತಾರೆ, 13ನೇ ತಾರೀಕು ಬಂದು ಹಾಜರಾಗಬೇಕು ಅಂತ. ಇದು ಯಾವ ಊರಿನ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಮಾನ್ಯ ಪೊಲೀಸ್ ಆಯುಕ್ತರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ? ಬಹುಶಃ ಸರ್ಕಾರದ ತೀವ್ರ ಒತ್ತಡ ಅವ್ರ ಮೇಲೆ ಇದೆಯೋ ಏನೋ ಅಂತ. ಇದು ಪರಮಾವಧಿ ಮೂರ್ಖತನ ಈ ಸರ್ಕಾರದ್ದು. ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಮಾಡಿ ಯುವಕರಲ್ಲಿ ಭಯ ಹುಟ್ಟಿಸಿ ನೀವು ಪ್ರಶ್ನೆನೂ ಕೇಳಬಾರ್ದು, ಪ್ರತಿಭಟನೆನೂ ಮಾಡಬಾರ್ದು. ಮತ್ತೆ ನಾವು ಯುವಕರು ಏನಾದರೂ ಕೋಪದಿಂದ ಭರ್ತಿ ಮಾಡಿ ಅಂತ ಕೇಳಿದ್ರೆ ನೀವು ಮೆರವಣಿಗೆನ ಮಾಡಬೇಡಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಭಯ ಪಡಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಇಲ್ಲಿ ನಾವು ಬಂದಿದ್ವಿ. ಮತ್ತೆ ಅದಲ್ಲದೆ ಈ ಆಯವ್ಯಯ ಏನು ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರಲ್ಲ ಫೆಬ್ರವರಿ ತಿಂಗಳಲ್ಲಿ, ಅದರಲ್ಲಿ ಹೇಳ್ತಾರೆ 55,000 ಹುದ್ದೆಗಳನ್ನು ನಾವು ಪೂರೈಸ್ತೀವಿ ಅಂತ. 2 ತಿಂಗಳು ಆಗ್ತಾ ಬಂತು, ಇದುವರೆಗೂ ಯಾವ ನೋಟಿಫಿಕೇಶನ್ ಕೂಡ ಮಾಡಿಲ್ಲ. ಇವರು ಆಂತರಿಕ ಮೀಸಲಾತಿ ಇತ್ಯಾದಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆಯ್ತು, ಇದು ಒಂದು ದೊಡ್ಡ ಸಮಸ್ಯೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳಿ. ನೀವು ಆಂತರಿಕ ಮೀಸಲಾತಿ ಬಗ್ಗೆ ಬೇಕಾದರೆ ನೀವು ಎಷ್ಟೋ ಸಾರ್ತಿ ದೊಡ್ಡ ಗೊಂದಲಗಳಿದ್ರೆ ವಿಪಕ್ಷದ ನಾಯಕರಿಗೆ, ಸಮಾಜದ ಬುದ್ಧಿಜೀವಿಗಳಿಗೆ ಎಲ್ಲರೂ ತಿಳ್ಕೊಂಡು ಮಾಡಿ. ಬಟ್ ಆದರೆ ಇವಾಗ ಯುವಕರ ಮೇಲೆ 38 ಕೇಸ್ ಹಾಕೋದು, ಅದು ಕೇಸ್ಗಳೆಲ್ಲ ಸರ್ಕಾರ ನ್ಯಾಯಾಲಯದಲ್ಲಿ ವಿತ್ಡ್ರಾ ಆಗ್ತಾ ಇದೆ. ಯಾಕೆಂದ್ರೆ ಕೇಸಿಗೆ ಯಾವ ಆಧಾರನೂ ಇಲ್ಲ, ಕಾನೂನು ಆಧಾರನೂ ಇಲ್ಲ. ಅಂದ್ರೆ ಇಂಥ ಮೀನಿಂಗ್ಲೆಸ್ ಫೂಲಿಶ್ ಆಕ್ಷನ್ ಒಂದು ಬಹುಮತ ಗೆಲ್ಲಿಸಿರೋ ಸರ್ಕಾರ ಮಾಡೋದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಲ್ಲಿ ಸಾಕಷ್ಟು ಗೋದಗಳು ನಡೀತಾ ಇದೆ. ಈಗಂತೂ ವಿಶೇಷವಾಗಿ ನಿಮ್ಮ ದಾವಣಗೆರೆ, ಬಾಗಲಕೋಟೆ ಇತ್ಯಾದಿಗಳಿದೆ. ಆದರೆ ಯುವಕರ ಶಾಪ ಮಾತ್ರ ಅದಕ್ಕೆ ಒಳಗಾಗಬೇಡಿ. ನೀವು ಮಕ್ಕಳ ಭವಿಷ್ಯ ಜೊತೆ ಚೆಲ್ಲಾಟ ಮಾಡಬೇಡಿ. ನೇಮಕ ಮಾಡಿ, ನೀವು ಮಾಡೆಲ್ ಎಂಪ್ಲಾಯರ್ ಆಗಿರಬೇಕು. ಮಾಡೆಲ್ ಎಂಪ್ಲಾಯರ್ ನೀವಾದರೆ ತಾನೇ ಬೇರೆಯವರಿಗೆ ನೀವು ಹೇಳ್ಬೋದು ಯಾವ ರೀತಿ ನೀವು ನೌಕರಿಗಳು ಕೊಡಬಹುದು ಅಂತ. ಇಂಥ ಟೊಳ್ಳು ಮೂರ್ಖ ಕಾರಣ ಕೇಳುವ ನೋಟಿಸನ್ನು ಕೂಡ ವಾಪಸ್ ತಗೊಳ್ಳಿ. ಮತ್ತೆ ಯಾಕೆ ಇಂಥ ಸೂಚನೆಗಳು ಪಾಪ ಅಧಿಕಾರಿಗಳು ಕೊಟ್ಟು ಅವ್ರಿಗೆ ಗೊಂದಲಕ್ಕೆ ತಗೊಂಬಂದು ನಿಲ್ಲಿಸ್ತೀರಾ? ಸದ್ಯದಲ್ಲೇ ನಿಮಗೆ ಇಂಥ ಕಾನೂನಲ್ಲಿ ಆಧಾರವಿಲ್ಲದಿರೋ ನೋಟಿಸ್ಗಳ ಇಶ್ಯೂ ಮಾಡಿದ್ರೆ ನ್ಯಾಯಾಲಯಗಳಿಂದ ಸರಿಯಾಗಿ ನಿಮಗೆ ಚಾವಟಿ ಬೀಳುತ್ತೆ. ದಯಮಾಡಿ ಯುವಕರು ಅವಕಾಶ ಕೊಡಿ ಹಾಗೂ ನಿಮ್ಮ ಮಾನವನ್ನು ಕಾಪಾಡಿಕೊಳ್ಳಿ. ನಮಸ್ಕಾರ.